ನಮಸ್ಕಾರ ಸ್ನೇಹಿತರೆ. ಸೂರ್ಯನ ಆರಾಧನೆಯೊಂದಿಗೆ ಹೊಸ ಶಕ್ತಿಗೆ ಚಾಲನೆ ನೀಡುವ ಪುಣ್ಯ ದಿನವೇ ಮಕರ ಸಂಕ್ರಾಂತಿ. ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗುವ ಈ ಮಹಾ ಸಂಕ್ರಮಣದ ದಿನ ನಮ್ಮ ಜೀವನದಲ್ಲಿಯೂ ಅದೃಷ್ಟ, ಆರೋಗ್ಯ ಮತ್ತು ಸಂಪತ್ತಿನ ಸಂಕ್ರಮಣ ನಡೆಯುತ್ತದೆ ಎಂಬುದು ಶಾಸ್ತ್ರಗಳ ನಂಬಿಕೆ. ಈ ಪವಿತ್ರ ದಿನ ಮನೆಯಲ್ಲಿ ಕೆಲವೊಂದು ಶುಭ ವಸ್ತುಗಳು ತಂದು ಶ್ರದ್ಧೆಯಿಂದ ಪೂಜೆ ಮಾಡಿ ದಾನ ಧರ್ಮ ಮಾಡಿದರೆ ಸೂರ್ಯನ ಕೃಪೆ, ಲಕ್ಷ್ಮೀದೇವಿಯ ಅನುಗ್ರಹ ಮತ್ತು ಗ್ರಹಶಾಂತಿ ಒಂದೇ ವೇಳೆ ದೊರೆಯುತ್ತದೆ. ಇಂದು ಹೇಳಲಿರುವ ಈ 5 ಶುಭ ವಸ್ತುಗಳು ಮತ್ತು 3 ಮಹಾದಾನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ದೈವಿಕ ರಹಸ್ಯಗಳು. ಪೂರ್ಣವಾಗಿ ಕೇಳಿ, ಶ್ರದ್ಧೆಯಿಂದ ಅನುಸರಿಸಿ. ಚಿನ್ನ ಅಥವಾ ಹಳದಿ ವಸ್ತು. ಸೂರ್ಯನ ರಾಶಿ ಸಂಕ್ರಮಣದಿಂದಾಗಿ ಹಳದಿ ಬಣ್ಣಕ್ಕೆ ವಿಶೇಷ ಮಹತ್ವ. ಮನೆಗೆ ಹಳದಿ ಹೂಗಳು, ಹಳದಿ ಕಾಯಿ, ಹಳದಿ ಬಟ್ಟೆ ಅಥವಾ ಚಿನ್ನದ ಆಭರಣ ತಂದರೆ ಸಂಪತ್ತು ಮತ್ತು ಆರೋಗ್ಯ ಹೆಚ್ಚುತ್ತದೆ. ಹಳದಿ ಬಣ್ಣವು ಗುರುಗ್ರಹದ ಶಕ್ತಿಯನ್ನು ಸಂಕೇತಿಸುತ್ತದೆ. ಎಳ್ಳು ಶುಭತೆಯ ಸಂಕೇತ. ಎಳ್ಳು ಬೆಲ್ಲದ ಲಾಡು, ಎಳ್ಳು ಬೆಲ್ಲದ ಹೋಳಿಗೆ ತಯಾರಿಸಿ ದಾನ ಮಾಡುವುದು ಸಾಂಪ್ರದಾಯಿಕ. ಮನೆಯ ಮುಖ್ಯ ದ್ವಾರದ ಬಳಿ ಅಥವಾ ಪೂಜಾ ಮಂದಿರದಲ್ಲಿ ಎಳ್ಳನ್ನು ಇಡುವುದರಿಂದ ನೆಗೆಟಿವ್ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಎಂಬ ನಂಬಿಕೆ. ಖರ್ಜೂರ ಮತ್ತು ಒಣದ್ರಾಕ್ಷಿ. ಈ ಎರಡನ್ನು ಒಟ್ಟಿಗೆ ಇಟ್ಟರೆ ದೀರ್ಘಾಯುಷ್ಯ ಮತ್ತು ಸೌಖ್ಯ ದೊರೆಯುತ್ತದೆ ಎಂಬ ನಂಬಿಕೆ. ಮಕರ ಸಂಕ್ರಾಂತಿಯಂದು ಖರ್ಜೂರ, ದ್ರಾಕ್ಷಿಯನ್ನು ಪೂಜೆ ಮಾಡಿ ಮನೆಯಲ್ಲಿ ಇಡುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಏಕತೆ ಹೆಚ್ಚುತ್ತದೆ. ಹೊಸ ಬೆಲ್ಲ. ಮಕರ ಸಂಕ್ರಾಂತಿಯ ಪ್ರಧಾನ ವಸ್ತುವೇ ಬೆಲ್ಲ. ಎಳ್ಳು ಬೆಲ್ಲ ಎಂದು ಹೇಳಿ ಒಬ್ಬರಿಗೊಬ್ಬರು ಬೆಲ್ಲ, ಎಳ್ಳು ನೀಡುವ ಸಂಪ್ರದಾಯವಿದೆ. ಬೆಲ್ಲವನ್ನು ಮನೆಗೆ ತಂದು ಪೂಜೆ ಮಾಡಿ ಇಡುವುದರಿಂದ ಸಂಪತ್ತು ಮತ್ತು ಸಿಹಿ ಜೀವನ ಬರುತ್ತದೆ ಎಂದು ನಂಬಲಾಗಿದೆ. ಬೆಲ್ಲವು ಸೂರ್ಯನ ಶಕ್ತಿಯನ್ನು ಸಂಕೇತಿಸುತ್ತದೆ. ಹೊಸ ಬಟ್ಟೆ ಅಥವಾ ಧೋತಿ, ಸೀರೆ. ಮಕರ ಸಂಕ್ರಾಂತಿಯಂದು ಹೊಸ ಬಟ್ಟೆ ಧರಿಸುವುದು ಶುಭ. ಮನೆಗೆ ಹೊಸ ಧೋತಿ, ಸೀರೆ ಅಥವಾ ಬಟ್ಟೆ ತಂದು ಇಡುವುದರಿಂದ ವರ್ಷಪೂರ್ತಿ ಶುಭ ಸಂಗತಿಗಳು ನಡೆಯುತ್ತವೆ. ವಾಸ್ತು ಪ್ರಕಾರ ಹೊಸ ಬಟ್ಟೆಯು ಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ. ಇವುಗಳನ್ನು ಹೇಗೆ ಇಟ್ಟು ಪೂಜೆ ಮಾಡಬೇಕು? ಮನೆಯ ಪೂಜಾ ಮಂದಿರದಲ್ಲಿ ಅಥವಾ ಉತ್ತರ ಪೂರ್ವ ದಿಕ್ಕಿನಲ್ಲಿ ಈ ವಸ್ತುಗಳನ್ನು ಇಟ್ಟು ಸೂರ್ಯೋದಯದ ಸಮಯದಲ್ಲಿ ಅಥವಾ ಪುಣ್ಯಕಾಲದಲ್ಲಿ ಪೂಜೆ ಮಾಡಿ. ದಾನ ಧರ್ಮ ಮಾಡುವುದನ್ನು ಮರೆಯದಿರಿ. ಬೆಲ್ಲ, ಎಳ್ಳು, ಹಣ್ಣುಗಳು ಬಡವರಿಗೆ ನೀಡಿ. ಮಕರ ಸಂಕ್ರಾಂತಿ ದಿನ ಈ 3 ವಸ್ತುಗಳನ್ನು ದಾನ ಮಾಡಿದರೆ ಮಹಾಭಾಗ್ಯ ದೊರೆಯುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಗೋವಿನ ಚಿಕ್ಕ ಮೂರ್ತಿ ಹಾಗೂ ಕಪ್ಪು ಎಳ್ಳನ್ನು ದಾನವಾಗಿ ನೀಡಬೇಕು. ನೀವು ಈ ದಾನವನ್ನು ನೀಡುವಾಗ ಒಂದು ಚಿಕ್ಕ ಗೋವಿನ ವಿಗ್ರಹವನ್ನು ಹಾಗೂ ನಿಮ್ಮ ಕೈಲಾದಷ್ಟು ಕಪ್ಪು ಎಳ್ಳನ್ನು ಜೊತೆಯಲ್ಲೇ ದಾನವಾಗಿ ನೀಡಬೇಕು. ಇದನ್ನು ಪ್ರದೋಷ ಕಾಲದಲ್ಲಿ ಶಿವ ದೇವಾಲಯದಲ್ಲಿ ಯಾರಿಗಾದರೂ ದಾನ ಮಾಡಬೇಕು. ಇದನ್ನು ಮಾಡುವುದರಿಂದ ಗ್ರಹಶಾಂತಿಯಾಗುವುದು, ಗ್ರಹದೋಷ ದೂರವಾಗುವುದು, ಅದರಲ್ಲೂ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುವುದು. ಮಕರ ಸಂಕ್ರಾಂತಿಯ ದಿನದಂದು ಮನೆಯ ಯಜಮಾನಿ ಅಥವಾ ಯಜಮಾನ ಮಾಡಬೇಕಾದ ಮೊದಲನೇ ದಾನವೆಂದರೆ ಮೊಸರಿನ ದಾನ. ಮಕರ ಸಂಕ್ರಾಂತಿಯ ದಿನ ಯಾರು ಮೊಸರನ್ನು ದಾನ ಮಾಡುತ್ತಾರೋ ಅವರ ದಾರಿದ್ರ್ಯ ದೋಷಗಳೆಲ್ಲ ದೂರವಾಗುತ್ತದೆ. ಮಕರ ಸಂಕ್ರಾಂತಿಯ ದಿನ ಕೂಷ್ಮಾಂಡ ಅಂದರೆ ಕುಂಬಳಕಾಯಿಯನ್ನು ದಾನವಾಗಿ ನೀಡಬೇಕು. ಕುಂಬಳಕಾಯಿ ನಮ್ಮ ಬ್ರಹ್ಮಾಂಡದ ಸಂಕೇತ. ಹಾಗಾಗಿ ಪಂಡಿತರಿಗೆ, ಬ್ರಾಹ್ಮಣರಿಗೆ ಅಥವಾ ಅಗತ್ಯವಿದ್ದವರಿಗೆ ನಿಮ್ಮ ಕೈಲಾದಷ್ಟು ದಕ್ಷಿಣೆಯ ಸಹಿತ ಒಂದು ಸಂಪೂರ್ಣ ಕುಂಬಳಕಾಯಿಯನ್ನು ದಾನವಾಗಿ ನೀಡಿ. ಇದನ್ನು ದಾನ ಮಾಡುವುದರಿಂದ ಭೂಮಂಡಲವನ್ನು ದಾನ ಮಾಡಿದ ಅಥವಾ ಅಖಂಡ ಭೂಮಿಯನ್ನೇ ದಾನ ಮಾಡಿದ ಫಲ ಪ್ರಾಪ್ತವಾಗುವುದು. ಇದರಿಂದ ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ. ಮನೆ ಕಟ್ಟುವ ಕನಸು ಈಡೇರುತ್ತದೆ. ಸೂರ್ಯನ ಆಶೀರ್ವಾದ ಮತ್ತು ಶಿವನ ಕೃಪೆ ಸದಾ ನಿಮ್ಮ ಮೇಲಿರಲಿ. ಮಕರ ಸಂಕ್ರಾಂತಿಯ ಈ ಪುಣ್ಯ ದಿನ ಮನಸ್ಸಿನಲ್ಲಿ ಶ್ರದ್ಧೆ, ಕೈಯಲ್ಲಿ ದಾನ, ಮನೆ ತುಂಬ ಸಕಾರಾತ್ಮಕ ಶಕ್ತಿ ಇದ್ದರೆ ಯಾವ ದೋಷವೂ ನಿಮ್ಮ ಜೀವನವನ್ನು ತಲುಪಲಾರದು. ಎಳ್ಳು ಬೆಲ್ಲದ ಸಿಹಿತನದಂತೆ ನಿಮ್ಮ ಜೀವನವು ಸಿಹಿಯಾಗಿರಲಿ. ಕುಂಬಳಕಾಯಿ ದಾನದ ಫಲವಾಗಿ ಭೂಮಿ, ಮನೆ, ಐಶ್ವರ್ಯ ನಿಮ್ಮದಾಗಲಿ. ಮೊಸರು ದಾನದೊಂದಿಗೆ ದಾರಿದ್ರ್ಯ ದೂರವಾಗಿ ಸಮೃದ್ಧಿ ನಿಮ್ಮ ಮನೆಗೆ ಕಾಲಿಟ್ಟಿರಲಿ. ಈ ಮಕರ ಸಂಕ್ರಾಂತಿ ನಿಮ್ಮ ಜೀವನಕ್ಕೆ ಹೊಸ ಆರಂಭ, ಹೊಸ ಆಶೆ ಮತ್ತು ಮಹಾಭಾಗ್ಯವನ್ನು ತರಲಿ. ಓಂ ನಮಃ ಶಿವಾಯ. ಶುಭ ಮಕರ ಸಂಕ್ರಾಂತಿ. ಧನ್ಯವಾದಗಳು.